ಈಗ ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಐ ವಿಟ್ನೆಸ್ಸೇ ಇರ್ತಾನೆ. ಆ ಐ ವಿಟ್ನೆಸ್ ಏನಿದ್ದಾನೆ ಆತ 3 ವರ್ಷಕ್ಕೆ ಬದಲಾಗ್ಬೋದು. ನಾನು ಪ್ರಕರಣವನ್ನು ನೋಡೇ ಇಲ್ಲ, ನಾನು ಪ್ರಕರಣವನ್ನು ಕೇಳೇ ಇಲ್ಲ, ನಾನು ಪ್ರಕರಣವನ್ನು ನೋಡಿದ್ದೇ ಇಲ್ಲ, ಪೊಲೀಸರು ಬಲವಂತ ಮಾಡಿದ್ರು ಹಾಗಾಗಿ ನಾನು ಇದನ್ನೆಲ್ಲ ಮಾಡಿದೆ ಅಂತ ಆತ ನುಡಿಬೋದು. ಆದರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಏನಿದ್ದಾವೆ, CCTV ಒರಿಜಿನಲ್ ಡಂಪ್ ಮಾಡ್ಕೊಂಡಿರೋವಂಥದ್ದು, ಫೋರೆನ್ಸಿಕ್ ಲ್ಯಾಬ್ಗಳಿಂದ ಅದನ್ನು ರಿಪೋರ್ಟ್ಸ್ಗಳು ತೊಗೊಂಡು ಕೋರ್ಟಿಗೆ ಸಾಕ್ಷಿ ಕೊಟ್ಟಿರೋದು, ಅದು ಯಾವತ್ತೂ ಕೂಡ ಬದಲಾಗೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ರೀಲಲ್ಲ ಕಟ್ ಮಾಡಿ ಅಟ್ಯಾಚ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಇವತ್ತೇನು ನುಡಿಯುತ್ತೋ 100 ವರ್ಷ ಆದಮೇಲೂ ಅದೇ ನುಡಿಯುತ್ತೆ ಅದು. ಬಟ್ ಅದಕ್ಕೆ ಪೂರಕವಾಗಿ ಈಗ ಫಾರ್ ಎನ್ ಎಕ್ಸಾಂಪಲ್ 3 ಗಂಟೆ ಜಾವಕ್ಕೆ ಒಂದು ಜೀಪ್ ಹೋಗುತ್ತೆ, ದರ್ಶನ್ ಮಾಲೀಕತ್ವದ ಜೀಪ್. ಅವರ ಕಾರಲ್ಲಿ ಪಾಸ್ ಆಗಿದೆ ಅಂತ ಹೇಳಿ ಅದ್ರ ಒಳಗಡೆ ದರ್ಶನ್ ಅವರೇ ಇದ್ದಾರೆ ಅಂತ ಹೇಳಿ ನೀವು ಡಿಫೆನ್ಸ್ ಪ್ರೂವ್ ಮಾಡೋಕ್ಕಾಗತ್ತೆ? ಅಫರ್ಮೇಟಿವ್ ಹೇಗೆ ತೊಗೊಳಕ್ಕಾಗತ್ತೆ? ದರ್ಶನ್ ಅವ್ರು 3 ಗಂಟೆಗೆ ಹೋದರೆ ಹೋಗಲಿ, ಅದು ಅವ್ರ ರೋಡು, ಅವ್ರ ಮನೆ ಅಲ್ಲೇ ಇದೆ, ಹೋಗ್ತಾರೆ. ಅದಕ್ಕೆ ಇದಕ್ಕೇನು ಸಂಬಂಧ? ನೋ, ಮುಂದ್ಗಡೆ ಇನ್ನೊಂದು ಕಾರ್ ಹೋಗಿರುತ್ತೆ, ಸ್ಕಾರ್ಪಿಯೋ, ಅದರಲ್ಲಿ ಬಾಡಿ ಶವನ ನಾವು ಡಂಪ್ ಮಾಡಿದ್ದೀವಿ ಅಂತ ಹೇಳಿ. ಇವೆರಡು ಸರ್ಕಮ್ಸ್ಟೆನ್ಸಸ್ಸು. ಆ ಕಾರಿಂದ ಈ ಕಾರ್ ಹೋಗಿದೆಯಲ್ಲ. ಹಾಗಾಗಿ ಇವಾಗ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪನಿಷ್ಮೆಂಟ್ ಕೊಡಬೇಕೋ ಅಷ್ಟೆಷ್ಟು ಪನಿಷ್ಮೆಂಟ್ನ ಕೊಡ್ತಾರೆ. ಯಾರೋ ಒಬ್ಬ ಕರೆಂಟ್ ಕೊಟ್ಟಿದ್ದಾನೆ ಇದರಲ್ಲಿ ಅಂತ, ಆ ಕರೆಂಟ್ ಕೊಟ್ಟ ತಕ್ಷಣ ಅವನು ಹಿಂಸೆಯಿಂದ ಸತ್ತೋಗಿರ್ತಾನೆ, ಆತನಿಗೆ ಕೊಲೆ ಪ್ರಕರಣದಲ್ಲೇ 302 ಅಲ್ಲೇ ಶಿಕ್ಷೆ ಆಗುತ್ತೆ. ಯಾರೋ ಒಬ್ಬ ನೀವು ಹೇಳ್ದಂಗೆ ಇನ್ನೂ 9 ಜನ ಜಾಸ್ತಿ ಆದರು ಅಂದರೆ, ಅಲ್ಲಿರೋನು ಯಾರೋ ಒಬ್ಬ ಚಿತ್ರದುರ್ಗದವನು ಆಟೋ ಡ್ರೈವರು ಇಲ್ಲಿಗೆ ಬಂದೇ ಇಲ್ಲ ಬೆಂಗಳೂರಿಗೆ, ಆತ ಅಲ್ಲಿಂದ ಅವನ್ನ ಕರ್ಕೊಂಬಂದು ಅವರು ಆಚೆ ಬಿಟ್ಟಿದ್ದಾನೆ. ಆತನಿಗೆ ಲೈಫ್ ಟೈಮ್ ಆಗಲ್ಲ. ಆತನಿಗೆ ಅವನು ಪ್ರೂವ್ ಮಾಡಬೇಕಾಗತ್ತೆ, ನನಗಿದು ಇಂಟೆನ್ಷನ್ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ಇವರ ಪ್ರಿಪ್ರೇಷನ್ನು, ಇವ್ರ ಮೋಟಿವು, ಇವ್ರ ಇಂಟೆನ್ಷನ್ನು ನನಗೇನೂ ಗೊತ್ತಿರಲಿಲ್ಲ. ಆಟೋ ಬಾಡಿಗೆ ಕೊಟ್ಟ, ನಾನು ಕರ್ಕೊಂಡೋಗಿಬಿಟ್ಟೆ, ಅದಕ್ಕೆ ನಾನು ಯಾಕೆ ಸ್ವಾಮಿ ಆರೋಪಿ ಆಗಬೇಕು ಅಂತ ಹೇಳಿದಾಗ ಅದಕ್ಕೆ ಅವನು ಅಕ್ವಿಟು ಆಗ್ಬೋದು, ಅಥವಾ ಆತನಿಗೆ ಆ ಪ್ರಮಾಣ ಶಿಕ್ಷೆ ಮಾತ್ರ ಆಗ್ಬೋದು. 6 ತಿಂಗಳು, 1 ವರ್ಷ, 2 ವರ್ಷ. ಆಟೋದಲ್ಲಿ ಏನಾದರೂ ಅವನು ಬೈದಿದ್ರೆ, ಹಿಂದ್ಗಡೆ ಕುಂತ್ಕೊಂಡು ಪ್ರಾಣ ಬೆದರಿಕೆ ಹಾಕಿದರೆ, ಅದರದ್ದೇನಾದ್ರೂ ಸ್ಟೇಟ್ಮೆಂಟ್ ಬಂದರೆ, ಆತ ಸ್ವಇಚ್ಛೆ ಹೇಳಿಕೆ ಕೊಟ್ಟರೆ ಅದಕ್ಕೆ ಮಾತ್ರ ಆಗ್ಬೋದು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಯಾರು 8 ದಿನದಿಂದ ಈತನ್ನು ಹುಡುಕಿದ್ರು ಅವ್ರನ್ನೂ ಕೂಡ ಅಕ್ಯೂಸ್ ಮಾಡಿದ್ದಾರೆ. ಅಲ್ಲಿಂದ ಆತನ್ನು ಕರ್ಕೊಂಬಂದು ಇಲ್ಲಿವರೆಗೂ ಡಂಪ್ ಮಾಡಿ ಯಾರು ಹೊಡೆದ್ರು ಅಲ್ಲಿವರೆಗೂ ಮಾಡಿದ್ದಾರೆ. ಇಲ್ಲಿ ನಾನು ಹೇಳೋದು, ಈ ಪ್ರಕರಣದಲ್ಲಿ ನಾವು ನೇರವಾಗಿ ಮಾತಾಡಬೇಕಾಗಿರುವಂಥ ವಿಷಯ, ದರ್ಶನ್ ಅವರಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಅನ್ನೋದು ನನ್ನ ಅನುಭವದ ಪ್ರಕಾರ. ಅವರ ಸ್ಟೇಟ್ಮೆಂಟ್ ಏನಿದೆಯೋ ಪೇಪರಲ್ಲಿ ನನಗೆ ಇದ್ರೂ ಗೊತ್ತಿಲ್ಲ, ತನಿಖೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರು ಇವತ್ತು ಆರೋಪಿನೇ. ಆ ಆರೋಪದಲ್ಲಿ ಇವರ ಕಾಂಟ್ರಿಬ್ಯೂಷನ್ ಆ ಅಫೆನ್ಸ್ ಆಗೋಕ್ಕೆ ಎಷ್ಟು ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ಡಾಕ್ಯುಮೆಂಟಲ್ಲಿ ಇರೋವಂಥದ್ದು ಅವರು ಆರೋಪಿ 2 ಅಂತ. ಇಟ್ ಈಸ್ ಎ ನೇಚರ್, ಇಟ್ಸ್ ಎ ಲಾ ಪ್ರೋಸೆಸ್. ಯಾರು 1ನೇ ಆರೋಪಿ, 2ನೇ ಆರೋಪಿ, 3ನೇ ಆರೋಪಿ, 4ನೇ ಆರೋಪಿ ಅಂತ ನಾವು ಕ್ರೈಮಲ್ಲಿ ಮಾಡ್ತೀವಿ ಅಂದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಆ ಕ್ರೈಮ್ಗೆ ಅತಿವಾಗಿರುತ್ತೆ ಅನ್ನೋದು ನಮ್ಮ ಒಂದು ಅನಲೈಸೇಷನ್. ಆ ಪೊಲೀಸರು ಆ ಒಂದು ಕ್ಯಾಲ್ಕುಲೇಷನಲ್ಲೇ ಮಾಡ್ತಾರೆ. ಕಾನೂನಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಈಗ ಒಬ್ಬ ಕೊಲೆ ಮಾಡಿರ್ತಾನೆ ಮತ್ತು ಕಿಡ್ನ್ಯಾಪು ಕೂಡ ಮಾಡಿರ್ತಾನೆ. ಕೊಲೆ ಮಾಡಿರೋದಕ್ಕೆ ಜೀವಾವಧಿ ಶಿಕ್ಷೆ ಕೊಡುತ್ತೆ ಆ ಜಡ್ಜ್ಮೆಂಟಲ್ಲಿ, ಹಾಗೆ ಕಿಡ್ನ್ಯಾಪ್ ಮಾಡಿರೋದಕ್ಕೂ ಕೂಡ 10 ವರ್ಷ ಶಿಕ್ಷೆ ಕೊಟ್ಟಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.